ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯ್ನ್ ಆಗಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು. ಸಿಸ್ಟರ್, ನಾವು ಟೆಕ್ಸ್ಟ್ ವೀಡಿಯೋಸ್ನ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ನ ಹಾಕ್ಬೋದಾ ಯೂಟ್ಯೂಬಲ್ಲಿ? ಸೊ ಮಾನಿಟೈಸೇಷನ್ ಆಗುತ್ತಾ ಅಂತ ಹೇಳಿ ಕೇಳಿದ್ದು. ಓಕೆ, ಅದ್ರ ಪ್ರಕಾರ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಅದನ್ನು ನೋಡಿಲ್ಲ ಅಂತ ಹೇಳಿದ್ರೆ ಐ ಬಟನ್ನಲ್ಲಿ ಮತ್ತು ಎಂಡ್ ಸ್ಕ್ರೀನ್ನಲ್ಲಿ ಕೂಡ ಕೊಟ್ಟಿರ್ತೇನೆ. ಆ ಒಂದು ವಿಡಿಯೋನ ಚೆಕ್ಔಟ್ ಮಾಡಿ. ಅದೇ ಬೇಸ್ಡ್ ಈ ಒಂದು ವಿಡಿಯೋ, ಓಕೆನಾ? ಸೊ ಟೆಕ್ಸ್ಟ್ ವಿಡಿಯೋಸ್ ಮಾಡಿ ವಾಯ್ಸ್ ಓವರ್ ಹೇಗೆ ಕೊಡೋದು ಅಂತ ಹೇಳಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿ ಸಿಸ್ಟರ್. ಅದು ಹೇಗೆ ಮಾಡೋದು ಅಂತ ಹೇಳಿ, ನಮಗೆ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡಿ ಅಂತ ಹೇಳಿದರು. ಸೊ ಓಕೆನಾ, ಅದಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಆ ಒಂದು ವಿಡಿಯೋನೇ ಆಗಿರುತ್ತೆ, ಓಕೆನಾ? ಸೊ ನೀವು ಟೆಕ್ಸ್ಟ್ ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಡ್ಬೋದು, ಓಕೆನಾ? ವಾಯ್ಸ್ ಓವರ್ ಕೊಟ್ಟು ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಬಟ್ ಬ್ಯಾಕ್‌ಗ್ರೌಂಡಲ್ಲಿ ಅದಕ್ಕೆ ತಕ್ಕಂಗೆ ಇಮೇಜ್‌ನ ಹಾಕಿ, ಓಕೆನಾ? ಸೊ ಸಪೋಸ್ ಎಕ್ಸಾಂಪಲಿಗೆ ಅಂದರೆ ನೀವು ಒಂದು ಸ್ಟೋರಿನ ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅದೇ ತಕ್ಕಂಗೆ ಆ ಸ್ಟೋರಿಗೆ ತಕ್ಕಂಗೆ ಬ್ಯಾಕ್‌ಗ್ರೌಂಡ್ ಇಮೇಜ್‌ನ ಹಾಕಿ, ಓಕೆನಾ? ಸಪೋಸ್ ಎಕ್ಸಾಂಪಲ್‌ಗೆ ನೀವು ಪುಣ್ಯಕೋಟಿ ಒಂದು ಸ್ಟೋರಿನ ಹಾಕ್ತಾ ಇದ್ದೀರಾ ವಿಡಿಯೋ ಮಾಡಿ, ಟೆಕ್ಸ್ಟ್ ಮಾಡಿ ವಿಡಿಯೋ ಹಾಕ್ತಾ ಇದ್ದೀರಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಪುಣ್ಯಕೋಟಿ ಅಂದರೆ ಹಸುವಿನ ಚಿತ್ರನ ಹಸುವಿನ ಒಂದು ಫೋಟೋನ ಬ್ಯಾಕ್‌ಗ್ರೌಂಡಲ್ಲಿ ಆ್ಯಡ್ ಮಾಡಿ, ಓಕೆನಾ? ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ತಕ್ಕಂಗೆ ಇಮೇಜ್‌ನ ಆ್ಯಡ್ ಮಾಡಿರ್ತೀರಾ ನೀವು, ಓಕೆನಾ? ಅದಕ್ಕೆ ರೀಯೂಸ್ಡ್ ಕಂಟೆಂಟ್ ಬರಲ್ಲ, ಓಕೆನಾ? ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಪೋಸ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಯಾಕ್‌ಗ್ರೌಂಡಲ್ಲಿ ಬ್ಲ್ಯಾಕ್ ಇಮೇಜ್ ಹಾಕಿ, ಓಕೆನಾ? ಬ್ಲ್ಯಾಕ್ ಕಲರ್ ಕೊಟ್ಟು ಟೆಕ್ಸ್ಟ್ ಬಂದುಬಿಟ್ಟು ವೈಟ್ ಕಲರ್ ಕೊಡ್ತಾರೆ. ಇಲ್ಲ ಅಂದರೆ ಬ್ಯಾಕ್‌ಗ್ರೌಂಡಲ್ಲಿ ವೈಟ್ ಕಲರ್ ಕೊಟ್ಟು ಟೆಕ್ಸ್ಟ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಕೊಡ್ತಾರೆ, ಓಕೆನಾ? ಬರೀ ಎಲ್ಲ ವೀಡಿಯೋಸು ನೀವು ಇದೇ ಥರ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ರೀಯೂಸ್ಡ್ ಕಂಟೆಂಟ್ ಬರೋ ಚಾನ್ಸಸ್ ಭಾಳ ಇರುತ್ತೆ, ಓಕೆನಾ? ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಬ್ಯಾಕ್‌ಗ್ರೌಂಡಲ್ಲಿ ಇಮೇಜ್‌ನ ಹಾಕಿ, ಆ ಸ್ಟೋರಿಗೆ ತಕ್ಕಂಗೆ ಬ್ಯಾಕ್‌ಗ್ರೌಂಡ್ ಇಮೇಜ್‌ನ ಹಾಕಿ, ಓಕೆನಾ? ಅದಕ್ಕೆ ಟೆಕ್ಸ್ಟ್‌ನ ಸ್ಕ್ರೋಲಿಂಗ್ ಮಾಡ್ತಾ ನೀವು ಅದನ್ನು ಸ್ಟೋರಿನ ಓದ್ಕೊಳ್ತಾ ನೀವು ಎಕ್ಸ್‌ಪ್ಲೇನ್ ಮಾಡಿ ವಾಯ್ಸ್ ಓವರ್ ಕೊಡ್ಬೋದು, ಈ ಥರ, ಓಕೆನಾ? ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ವೀಡಿಯೋಸ್‌ನ ಹೇಗೆ ಮಾಡೋದು ಅಂಥೇಳಿ, ಹೇಗೆ ಎಡಿಟ್ ಮಾಡೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಂಡ್‌ವರೆಗೂ ನೋಡಿ, ಓಕೆನಾ? ಕೊನೆ ತನಕ ನೋಡಿ, ನಿಮ್ಗೆ ಆವಾಗಲೇ ಅರ್ಥ ಆಗೋದು, ಓಕೆನಾ? ನಾನು ಇದನ್ನು ಬಂದುಬಿಟ್ಟು ಇನ್‌ಶಾರ್ಟ್ ಆ್ಯಪಲ್ಲಿ ನಾನು ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇನ್‌ಶಾರ್ಟ್ ಆ್ಯಪ್‌ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಆ ಒಂದು ಆ್ಯಪಲ್ಲೇ ನಾನು ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ, ಓಕೆನಾ? ಸಪೋಸ್ ನಿಮಗೆ ಬೇರೆ ಬೇರೆ ಆ್ಯಪಲ್ಲಿ ಈ ಥರ ಸೊ ನೀವು ಬೇರೆ ಬೇರೆ ಆ್ಯಪ್ ಯಾವುದಾದ್ರೂ ಯೂಸ್ ಮಾಡ್ತಾ ಇದ್ದರೆ ಅದನ್ನು ನೀವು ಕಮೆಂಟ್ನ ಮಾಡಿ, ಇಂಥ ಆ್ಯಪಲ್ಲಿ ನಮಗೆ ಎಡಿಟ್ ಮಾಡಿ ತೋರಿಸಿ ಅಂತ ಹೇಳಿ. ಸೊ ನಾನು ಅದ್ರ ಪ್ರಕಾರ ಆ ಆ್ಯಪಲ್ಲಿ ಎಡಿಟ್ ಮಾಡಿ ತೋರಿಸ್ತೀನಿ ವೀಡಿಯೋಸ್‌ನ, ಓಕೆನಾ? ನನಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಕ್ರೋಲಿಂಗ್ ಟೆಕ್ಸ್ಟ್ ಅಂದರೆ ನಾವು ನ್ಯೂಸ್ ಆದರೂ ಹಾಕ್ಬೋದು, ಮತ್ತು ಸ್ಟೋರೀಸ್ ಆದರೂ ಮಾಡಿ ಹಾಕ್ಬೋದು. ನಾನಿಲ್ಲಿ ಒಂದು ಸ್ಟೋರಿನ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ನಾನಿಲ್ಲಿ ಫಸ್ಟು ನೋಟ್ ಆ್ಯಪಲ್ಲಿ ಈ ಥರ ಒಂದು ಸ್ಟೋರಿನ ಕಾಪಿ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಓಕೆನಾ? ಸೊ ಬಾಯಾರಿದಕ್ಕಾಗಿ ಈ ಒಂದು ಸ್ಟೋರಿನ ನಾನಿಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಓಕೆನಾ? ನೋಟ್ ಆ್ಯಪ್ ಕಾಮನ್ ಆಗಿ ಎಲ್ಲ ಮೊಬೈಲಲ್ಲೂ ಇರುತ್ತೆ, ಅದು ಇನ್ಬಿಲ್ಟ್ ಆ್ಯಪು, ಓಕೆನಾ? ಸೊ ಅದಕ್ಕೆ ನಾವು ಇವಾಗ ಇನ್‌ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಬೇಕು, ಓಕೆನಾ? ಇನ್‌ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ವಿಡಿಯೋ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಾನಿವಾಗ ಕಾಗೆ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ, ಅಂದರೆ ಕಾಗೆ ಸ್ಟೋರಿ, ಓಕೆನಾ? ಬಾಯಾರಿದ ಕಾಗೆ ಅಂತ ಹೇಳಿ ಆ ಒಂದು ಸ್ಟೋರಿನ ನಾನು ಸ್ಕ್ರೋಲಿಂಗ್ ಮಾಡಿ ತೋರಿಸ್ತಾ ಇದ್ದೀನಲ್ವ, ಅದಕ್ಕೆ ನಾನು ಅದಕ್ಕೆ ತಕ್ಕಂತೆ ಬ್ಯಾಕ್‌ಗ್ರೌಂಡ್ ಇಮೇಜ್‌ನ ಆ್ಯಡ್ ಮಾಡ್ಕೊಳ್ತೀನಿ, ಓಕೆನಾ? ಇದು ಮೇನ್ ಇಲ್ಲಿ ಅದಕ್ಕೆ ತಕ್ಕಂತೆ ಬ್ಯಾಕ್‌ಗ್ರೌಂಡ್ ಇಮೇಜ್‌ನ ಆ್ಯಡ್ ಮಾಡಲೇಬೇಕು ನೀವು, ಓಕೆನಾ? ಈ ಒಂದು ಕ್ರೌ ಇಮೇಜ್‌ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಕೊಟ್ಕೊಳ್ತೀನಿ. ನೀವು ಬ್ಯಾಕ್‌ಗ್ರೌಂಡಲ್ಲಿ ಬ್ಲ್ಯಾಕ್ ಅಥವಾ ವೈಟ್ ಕಲರ್ನ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಯಾಕಂದರೆ ನೀವು ಬ್ಲ್ಯಾಕ್ ಅಥವಾ ವೈಟ್ ಇದೇ ಕಲರ್ನೇ ಯೂಸ್ ಮಾಡ್ತಾ ಇರ್ತೀರಾ ಎಲ್ಲ ವೀಡಿಯೋಸ್ಗಳಲ್ಲಿ. ಸೊ ಅದು ನಿಮಗೆ ಮಾನಿಟೈಸೇಷನ್ ಆಗುವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಓಕೆನಾ? ಸೊ ಓಕೆನಾ, ನೀವು ಬ್ಯಾಕ್‌ಗ್ರೌಂಡಲ್ಲಿ ಕಲರ್ನ ಬರೀ ಕಲರ್ಸ್ ಹಾಕೋದ್ರಿಂದ ಸೊ ನೀವೇನು ಮಾಡ್ತೀರಾ, ಸೊ ಬರೀ ಬ್ಲ್ಯಾಕ್ ಕಲರ್ ಹಾಕಿದರೆ ಬ್ಯಾಕ್‌ಗ್ರೌಂಡ್ ಬ್ಲ್ಯಾಕ್ ಕಲರ್ ಹಾಕಿದರೆ ವೈಟ್ ಕಲರಲ್ಲಿ ಟೆಕ್ಸ್ಟ್ ಬರೀತೀರ, ವೈಟ್ ಕಲರಲ್ಲಿ ಬ್ಯಾಕ್‌ಗ್ರೌಂಡ್ ಹಾಕಿದರೆ ಬ್ಲ್ಯಾಕ್ ಕಲರಲ್ಲಿ ಟೆಕ್ಸ್ಟ್ ಬರೀತೀರ. ಸೊ ಹಾಗೆ ಮಾಡೋದ್ರಿಂದ ಬರೀ ಬ್ಯಾಕ್‌ಗ್ರೌಂಡು ಎಲ್ಲ ವಿಡಿಯೋದಲ್ಲಿ ಸೇಮ್ ಆಗಿರುತ್ತಲ್ವ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಮಾನಿಟೈಸೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ, ಓಕೆನಾ? ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸ್ಟೋರಿ ಹಾಕ್ತಾ ಇದ್ದೀರಾ ಅಂತ ಹೇಳಿದರೆ ಸ್ಕ್ರೋಲಿಂಗ್ ಮಾಡಿ ಅದಕ್ಕೆ ತಕ್ಕಂಗೆ ಅದಕ್ಕೆ ಬ್ಯಾಕ್‌ಗ್ರೌಂಡಲ್ಲಿ ಅದಕ್ಕೆ ತಕ್ಕಂಗೆ ಆ ಸ್ಟೋರಿಗೆ ತಕ್ಕಂಗೆ ಇಮೇಜ್‌ನ ಹಾಕಿ, ಓಕೆನಾ?
ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಯಾನ್ವಾಸ್ ಅಂತ ಕಾಣ್ತಾ ಇದೆ ನೋಡಿ, ಅದಕ್ಕೆ ಈ ಕ್ಯಾನ್ವಾಸ್ ಅಂತ ಕಾಣ್ತಾ ಇದೆ ನೋಡಿ, ಅದರ ಪ್ರಕಾರ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ಗೆ ರೇಷೋ ಏನಿದೆ ಅಲ್ವಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 16:9 ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ನ ಕೊಟ್ಬಿಡಿ. ಓಕೆನಾ, ಇಲ್ಲಿ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇದನ್ನ ಇಲ್ಲಿ ಕ್ಯಾನ್ವಾಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಕೊಡಿ. ನೆಕ್ಸ್ಟ್ ಬಂದು ಈ ಇಮೇಜಿಂದು ಒಪೆಸಿಟಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಓಕೆನಾ, ಸೊ ಈ ತರ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಪೆಸಿಟಿ ಅಂತ ಕಾಣುತ್ತೆ. ಓಕೆನಾ, ಇಲ್ಲೊಂದು ಒಪೆಸಿಟಿ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ಸ್ವಲ್ಪ ಈ ತರ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡು ರೈಟ್ ಮಾರ್ಕ್ ಕೊಟ್ಬಿಡಿ. ಓಕೆನಾ, ಇಲ್ಲಿ ಇದು ಇಷ್ಟ ಇರಲಿ. ಇಲ್ಲಿಂದ ಬ್ಯಾಕ್ ಬಂದು ನಾವು ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡಿದ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ. ಸೊ ಇದನ್ನ ನ್ಯೂ ಟೆಕ್ಸ್ಟ್ ಅಂತ ಇದೆ ಅಲ್ವಾ, ಇದನ್ನ ಡಿಲೀಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ, ಡಿಲೀಟ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಅಂತ ಕೊಡಿ. ಓಕೆನಾ, ಇಲ್ಲಿ ಓಕೆ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ಡಿಲೀಟ್ ಆಗಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ನಿಮಗೆ 3 ಡಾಟ್ಸ್ ಕಾಣ್ತಾ ಇರ್ಬೋದು, 3 ಡಾಟ್ಸ್ ಇಲ್ಲಿ. ಸೊ ಓಕೆನಾ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಮೇಜ್ ಸೈಜ್ ಅಂತ ಕಾಣುತ್ತೆ ನೋಡಿ, ಇಮೇಜ್ ಸೈಜ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದನ್ನು ಕಸ್ಟಮ್ ಅಂತ ಇದೆ ನೋಡಿ, ಇಲ್ಲಿ ಒಂದು ಪಕ್ಕದಲ್ಲಿ ಆರೋ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯೂಟ್ಯೂಬ್ ಥಂಬ್ನೇಲ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಥಂಬ್ನೇಲ್ ಸೈಜ್ಗೆ ಸೆಲೆಕ್ಟ್ ಆಗುತ್ತೆ. ಅದು ಇವಾಗ ಸೆಲೆಕ್ಟ್ ಇಲ್ಲಿ ಓಕೆ ಅಂತ ಕೊಡಿ. ನೆಕ್ಸ್ಟ್ ಓಕೆ ಅಂತ ಕೊಟ್ಟು ನೋಡಿ. ನೆಕ್ಸ್ಟ್ ಇಷ್ಟ ಆಗಿದ ತಕ್ಷಣ ನೀವು ನೆಕ್ಸ್ಟ್ ಇಲ್ಲಿ ಪ್ಲಸ್ ಐಕಾನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ, ಟೆಕ್ಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಈ ತರ ಬರುತ್ತೆ. ಇದ್ರ ಮೇಲೆ ನ್ಯೂ ಟೆಕ್ಸ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ. ಓಕೆನಾ, ಓಪನ್ ಆಗಿದ ತಕ್ಷಣ ಇಲ್ಲಿಂದ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನಾವೇನು ಇದನ್ನ ನೋಟಲ್ಲಿ ಒಂದು ಈ ಸ್ಟೋರಿನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಕಾಪಿ ಮಾಡಿ ಇದನ್ನ ನೀವು ಪ್ಯಾರಾಗ್ರಾಫ್ ಆಗಿ ಒಂದೊಂದನ್ನೇ ಕಾಪಿ ಮಾಡ್ಕೊಳ್ಬೇಕು. ಓಕೆನಾ, ಸೊ ಇದನ್ನ ಈ ತರ ಇಷ್ಟು ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ನ ಈ ತರ ಕಾಪಿ ಮಾಡ್ಕೊಳ್ಳಿ. ಸೊ ಓಕೆನಾ, ಎಲ್ಲ ಪ್ಯಾರಾಗ್ರಾಫ್ನ ಕಾಪಿ ಮಾಡ್ಕೊಂಡ್ಬಿಡಿ. ಕಾಪಿ ಮಾಡ್ಕೊಂಡಿದ ತಕ್ಷಣ ಅದು ಕ್ಲಿಪ್ ಬೋರ್ಡಲ್ಲಿ ಕಾಪಿ ಆಗಿರುತ್ತೆ. ನೀವು ಆರಾಮ್ಸೆ ಅಲ್ಲಿಂದನೇ ನೀವು ಪೇಸ್ಟ್ ಮಾಡ್ಕೊಳ್ಬೋದು. ಅದು ಹೇಗಂತ ಹೇಳ್ಕೊಡ್ತೀನಿ. ಸೊ ಪದೇ ನೀವು ಈ ನೋಟ್ ಆ್ಯಪ್ಗೆ ಬಂದು ಕಾಪಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿಂದ ಬ್ಯಾಕ್ ಬಂದು ನಾವು ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನಿಮಗೆ 4 ಡಾಟ್ಸ್ ಲೈನ್ ಕಾಣ್ತಾ ಇರ್ಬೋದು ನೋಡಿ. ಸೊ ಇಲ್ಲಿ 4 ಡಾಟ್ಸ್ ಲೈನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಬರುತ್ತೆ ಆಪ್ಷನ್. ಇದು ಎಲ್ಲ ಕೀಬೋರ್ಡಲ್ಲೇ ಇರುತ್ತೆ. ಓಕೆನಾ, ಕ್ಲಿಪ್ ಬೋರ್ಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು 4 ಪ್ಯಾರಾಗ್ರಾಫ್ ಇಲ್ಲಿ ಕಾಪಿ ಮಾಡ್ಕೊಂಡಿದ್ನಲ್ವಾ, ಅದು ಇಲ್ಲಿ ಬಂದಿದೆ. ಓಕೆನಾ, ಲಾಸ್ಟಲ್ಲಿ ನೋಡಿ, ಫಸ್ಟ್ ನಾವು ಕಾಪಿ ಮಾಡ್ಕೊಂಡಿದ್ದು ಲಾಸ್ಟಲ್ಲಿ ತೋರಿಸುತ್ತೆ. ಇದು ಸೆಕೆಂಡಲ್ಲಿ ಕಾಪಿ ಮಾಡ್ಕೊಂಡಿದ್ದು ಲಾಸ್ಟಲ್ಲಿ ಈ ಕಡೆ ಸೆಕೆಂಡಲ್ಲಿ ಬಂದಿದೆ. ಓಕೆನಾ, ಇದು ಬಂದ್ಬಿಟ್ಟು ಫಸ್ಟ್ ಪ್ಯಾರಾಗ್ರಾಫ್, ಒಂದು ವೇಳೆ ಅಂತ ಇದೆ ನೋಡಿ ಇದು. ಸೊ ಇದನ್ನ ನಾವು ಈ ತರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ, ಇಲ್ಲಿ ಟೆಕ್ಸ್ಟ್ ಆಗಿ ಇಲ್ಲಿ ಬಂದಿದೆ ಅದು. ಓಕೆನಾ, ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕೊಡಿ. ಓಕೆನಾ, ಓಕೆ ಅಂತ ಕೊಟ್ಟಿದ ತಕ್ಷಣ ಇಷ್ಟು ಬರುತ್ತೆ. ಇಷ್ಟು ಬಂದ ಮೇಲೆ ಇದನ್ನ ಸ್ವಲ್ಪ ನೀವು ಇಲ್ಲಿ ಸೈಜ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಟೆಕ್ಸ್ಟ್ ಕಲರ್ನ ಮತ್ತೆ ಟೆಕ್ಸ್ಟ್ ಫಾಂಟ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಫಾಂಟ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಫಾಂಟ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ನೀವು ಇಲ್ಲಿ ಫಾಂಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದು ಇಷ್ಟನೋ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟ ಇರಲಿ. ಇದಕ್ಕೆ ಬಂದ್ಬಿಟ್ಟು ಇವಾಗ ಟೆಕ್ಸ್ಟ್ ಸೈಜ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ, ಜಾಸ್ತಿ ಮಾಡ್ಕೊಳ್ತೀನಿ. ಓಕೆನಾ, ಟೆಕ್ಸ್ಟ್ ಸೈಜ್ ಇಲ್ಲಿದೆ ನೋಡಿ, ಈ ಆಪ್ಷನ್ಗೆ ಬಂದ್ಬಿಟ್ಟು ಇಲ್ಲಿ ಸೈಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಈ ಥರ. ಸೊ ಈ ಒಂದು ಬಾಕ್ಸ್ ಇದೆ ಅಲ್ವಾ, ಬಾಕ್ಸ್ ಒಳಗಡೆನೆ ಇದು ಬರಬೇಕು. ಓಕೆನಾ, ಈ ಒಂದು ಟೆಕ್ಸ್ಟ್ ಸ್ಟೋರಿ ಇದೆ ಅಲ್ವಾ, ಸ್ಟ್ಯಾನ್ಜಾ, ಈ ಪ್ಯಾರಾಗ್ರಾಫು ಈ ಒಂದು ಬಾಕ್ಸ್ ಒಳಗಡೆನೆ ಬರಬೇಕು. ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ನೋಡಿ, ಇಲ್ಲಿ ಆರೋ ಮಾರ್ಕ್ ಅಲ್ಲ ರೈಟ್ ಮಾರ್ಕ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ಆಪ್ಷನ್ ಕಾಣ್ತಾ ಇರ್ಬೋದು ನಿಮಗೆ, ಡಬಲ್ ಲೇಯರ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಈ ಟ್ರಾನ್ಸ್ಪರೆಂಟ್ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ಇದು ಈ ಥರ ಬಂದ್ಬಿಡುತ್ತೆ.
ಓಕೆನಾ. ನೀವು ಟೆಕ್ಸ್ಟ್ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಟೆಕ್ಸ್ಟ್ ಕಲರ್ ಬಂದುಬಿಟ್ಟು ನೀವು ಬ್ಯಾಕ್ಗ್ರೌಂಡ್ ಇಮೇಜಿಗೆ ತಕ್ಕಂಗೆ ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಬ್ಯಾಕ್ಗ್ರೌಂಡ್ ಇಮೇಜ್ ಬಂದುಬಿಟ್ಟು ಕ್ರೌ ಇಮೇಜ್ನ ಹಾಕ್ತಾ ಇದ್ದೀನಿ. ಸೊ ಅದು ಬ್ಲ್ಯಾಕ್ ಇಮೇಜ್ ಆಗಿರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾನು ವೈಟ್ ಕಲರ್ ಫಾಂಟ್ಸ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಓಕೆನಾ. ಇವಾಗ ಇದನ್ನು ಸೇವ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲೆ ಸೇವ್ ಆಪ್ಷನ್ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೇವ್ ಆ್ಯಸ್ ಇಮೇಜ್ ಅಂತ ಇದೆ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೋಡಿ ಸೇವ್ ಟು ಗ್ಯಾಲರಿ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಓಕೆನಾ. ಸೊ ಇದೇ ಥರ ನೆಕ್ಸ್ಟ್ 3 ಪ್ಯಾರಾಗ್ರಾಫ್ ಕೂಡ ಅದೇ ಥರ ಮಾಡ್ಕೊಳ್ಬೇಕು. ಓಕೆನಾ. ನಾನಿಲ್ಲಿ ಏನು ಮಾಡ್ತೀನಿ, ಇದು ಇಮೇಜ್ ಸೇವ್ ಆಗಿದೆ. ಇವಾಗ ನೆಕ್ಸ್ಟ್ ಇದನ್ನು ಡಿಲೀಟ್ ಮಾಡಿ ನೆಕ್ಸ್ಟ್ ಪ್ಲಸ್ ಐಕಾನಿಗೆ ಹೋಗಿಬಿಟ್ಟು ಅಲ್ಲಿ ನೆಕ್ಸ್ಟ್ ಟೆಕ್ಸ್ಟ್ ಅಂತ ತೊಗೊಳ್ತೀನಿ. ಓಕೆನಾ. ಇಲ್ಲಿ ಟೆಕ್ಸ್ಟ್ ಅಂತ ಕಾಣ್ತಾ ಇದೆ ಅಲ್ವಾ, ಟೆಕ್ಸ್ಟ್ ಅಂತ ತೊಗೊಳ್ಳಿ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಓಕೆನಾ. ಡಬಲ್ ಟ್ಯಾಪ್ ಮಾಡಿದರೆ ಈ ಥರ ಬರುತ್ತೆ. ನೆಕ್ಸ್ಟ್ ಸೇಮ್ ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಹೋಗಿ ನೆಕ್ಸ್ಟ್ ಪ್ಯಾರಾಗ್ರಾಫ್ನ ನಾನಿಲ್ಲಿ ಹಾಕ್ಕೊಳ್ತೀನಿ. ಅಷ್ಟರಲ್ಲಿ ಕಾಗೆ ಒಂದು ಮನೆಯ ಬಳಿಯಲ್ಲಿ ಒಂದು ಮಡಕೆ ಇರುವುದು ಗಮನಿಸುತ್ತಾ ಅಂತ ಇದೆ ಅಲ್ವಾ, ಇದನ್ನು ಈ ಥರ ಟ್ಯಾಪ್ ಮಾಡಿದರೆ ಸಾಕು, ಇದನ್ನು ಇದರೊಳಗೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ತಕ್ಷಣ ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಇದು ಕಾಣಿಸಲ್ಲ, ನೀವು ನೀಟಾಗಿ ಇದನ್ನು ಈ ಥರ ಟೆಕ್ಸ್ಟ್ ಸೈಜು ಮತ್ತು ಕಲರ್ನ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ. ಫಾಂಟಿಗೆ ಹೋಗಿ ಸ್ವಲ್ಪ ಡಾರ್ಕ್ ಇರಲಿ. ಓಕೆನಾ. ಇಷ್ಟೇ ಇರಲಿ. ನೆಕ್ಸ್ಟ್ ಇದನ್ನು ಓಕೆ ಮಾಡ್ಕೊಳ್ತೀನಿ. ಓಕೆನಾ. ಇಲ್ಲಿ ಸೇವ್ ಮಾಡ್ಕೊಳ್ತೀನಿ. ಇದಕ್ಕೆ ಬಂದು ಸೇವ್. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇದೇ ಥರ ಇನ್ನೆರಡು ಪ್ಯಾರಾಗ್ರಾಫ್ ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ನಾನಿವಾಗ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ. ನೋಡಿ ಓಪನ್ ಮಾಡ್ಕೊಂಡಿದ ತಕ್ಷಣ ನಾನಿಲ್ಲಿ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬ್ಯಾಕ್ಗ್ರೌಂಡ್ ಇಮೇಜ್ನ ಹಾಕಿ ನೋಡಿ ಕ್ರೌ ಇಮೇಜ್ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಇವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ PIP ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ನೋಡಿ. ಓಕೆನಾ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೋಡಿ ನೀವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ಒಂದು ಇಮೇಜ್ನ ಪಿಕ್ಸೆಲ್ ಲ್ಯಾಬಿಂದ ರೆಡಿ ಮಾಡಿದ್ರಲ್ವ ಆ ಒಂದು ಇಮೇಜ್ನ ಇಲ್ಲಿ ಪ್ಯಾರಾಗ್ರಾಫ್ ಪ್ರಕಾರ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ. ಇದಕ್ಕೆ ಆ್ಯನಿಮೇಷನ್ ಕೊಡಬೇಕು, ಹೇಗಂತ ಹೇಳ್ಕೊಡ್ತೀನಿ. ಸೊ ಇವಾಗ ಫಸ್ಟು ಈ ಒಂದು ರೆಕ್ಟ್ಯಾಂಗಲ್ ಇದ್ರೊಳಗೇ ಇದು ಅಡ್ಜಸ್ಟ್ ಆಗಬೇಕು. ಓಕೆನಾ. ಸೊ ಓಕೆ ಇಷ್ಟಿರಲಿ. ಇಷ್ಟಿಟ್ಟ ತಕ್ಷಣ ಸ್ವಲ್ಪ ಇದನ್ನು ಡ್ರ್ಯಾಗ್ ಮಾಡಿ ನೀವು ಯಾವ ಥರ ನೀವು ಓದೋ ಸ್ಪೀಡಿಗೆ ತಕ್ಕಂಗೆ ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ನೀವು ಫಾಸ್ಟ್ ಓದ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಕಡಿಮೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟೋರೀಸ್ ಸ್ವಲ್ಪ ನಿಧಾನವಾಗಿ ಓದಿದ್ರೇ ನಿಮ್ಮ ವ್ಯೂವರ್ಸ್ಗೆ ಅರ್ಥ ಆಗುತ್ತಲ್ವ. ಸೊ ಹಾಗಾಗಿ ಆಪ್ಷನ್ ಇಲ್ಲಿದೆ ನೋಡಿ, ಈ ಒಂದು ಆ್ಯರೋ ಮಾರ್ಕ್ನ ಈ ಥರ ಡ್ರ್ಯಾಗ್ ಮಾಡಿದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆನಾ. ಇಷ್ಟ ಆದಮೇಲೆ ನೆಕ್ಸ್ಟ್ ಇಲ್ಲಿ ಇದಕ್ಕೆ ಕೀ ಫ್ರೇಮ್ನ ಕೊಡಬೇಕು ನಾವು. ಕೀ ಫ್ರೇಮ್ ಅಂತ ಅಂದರೆ ನೋಡಿ ಆ್ಯನಿಮೇಷನ್ನ ಕೊಡೋಣ. ಫ್ರೇಮ್ ಬಂದುಬಿಟ್ಟು ಇಲ್ಲಿದೆ ನೋಡಿ, ಒಂದು ಟ್ರಯಾಂಗಲ್ ಶೇಪ್ ಬಂದುಬಿಟ್ಟು ಕೆಳಗಡೆ ಪ್ಲಸ್ ಐಕನ್ ಇದೆ ನೋಡಿ, ಇದೇ ಕೀ ಫ್ರೇಮ್ ಕೊಡೋಕ್ಕೆ ಇದನ್ನು ಯೂಸ್ ಮಾಡೋದು. ಸೊ ನೀವು ಇವಾಗ ಕೀ ಫ್ರೇಮ್ನ ಇದಕ್ಕೆ ಇವಾಗ ನಾವು ಕೀ ಫ್ರೇಮ್ನ ಕೊಡಬೇಕಂದ್ರೆ ಆ್ಯನಿಮೇಷನ್ ಕೊಡಬೇಕು. ಅಂದರೆ ಕೆಳಗಿಂದ ಮೇಲೆ ಸ್ಕ್ರೋಲ್ ಆಗೋ ಥರ ನಾವು ಆ್ಯನಿಮೇಷನ್ನ ಮಾಡಬೇಕು ಇವಾಗ. ಓಕೆನಾ. ಅದಕ್ಕೆ ನಾನಿವಾಗ ಸೊ ಈ ಒಂದು ಸ್ಟೋರಿನ ಇದೆಯಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ನ ನಾನು ಇದನ್ನು ಈ ಥರ ಇಟ್ಕೊಳ್ತೀನಿ. ಸೊ ಓಕೆನಾ. ಈ ಥರ ಇಟ್ಬಿಟ್ಟು ಇವಾಗ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ, ಇದು ಬಂದುಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಒಂದು ಕೀ ಫ್ರೇಮ್ನ ಹಾಕ್ತೀನಿ. ಸೊ ಕೀ ಫ್ರೇಮ್ ಅಂದರೆ ಇಲ್ಲಿದೆ ನೋಡಿ, ಟ್ರಯಾಂಗಲ್ ಬಂದು ಪ್ಲಸ್ ಐಕನ್ ಬಂದಿದೆ ಅಲ್ವಾ, ಇದನ್ನು ಪ್ರೆಸ್ ಮಾಡ್ತೀನಿ. ಇವಾಗ ಪ್ರೆಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಇದನ್ನು ಈ ಥರ ಡ್ರ್ಯಾಗ್ ಮಾಡಿ ಇಲ್ಲಿ ಕೊನೆಗೆ ಒಂದು ಕೀ ಫ್ರೇಮ್ನ ಹಾಕ್ತೀನಿ. ಓಕೆನಾ. ಇಲ್ಲಿದೆ ನೋಡಿ, ಇದು ಎಂಡ್ ಪಾಯಿಂಟ್, ಆ ಒಂದು ಪ್ಯಾರಾಗ್ರಾಫಿಂದ ಎಂಡ್ ಪಾಯಿಂಟ್ ಆಗಿರುತ್ತಲ್ವ. ಇವಾಗ ಇಲ್ಲಿ ಒಂದು ಕೀ ಫ್ರೇಮ್ನ ಹಾಕಬೇಕು, ಅಂದರೆ ಇದನ್ನು ಪ್ರೆಸ್ ಮಾಡಬೇಕು. ಓಕೆನಾ. ಇಷ್ಟು ಮಾಡಿದ ಮೇಲೆ ಈ ಒಂದು ಪ್ಯಾರಾಗ್ರಾಫ್ ಇದೆ ಅಲ್ವಾ, ಇದನ್ನು ಈ ಥರ ಮೇಲೆ ಸ್ಕ್ರೋಲ್ ಮಾಡ್ತಾ ಈ ಥರ ಮೇಲೆ ಬಿಟ್ಬಿಡ್ಬೇಕು. ಓಕೆನಾ. ಇದನ್ನು ನಿಧಾನವಾಗಿ ಈ ಥರ ಸ್ಕ್ರೋಲ್ ಮಾಡಿ ಬಿಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ, ರೈಟ್ ಮಾರ್ಕ್ನ ಪ್ರೆಸ್ ಮಾಡಿ. ಓಕೆನಾ. ಇವಾಗ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಅದು ಈ ಥರ ಕೆಳಗಿಂದ ಮೇಲೆ ಸ್ಕ್ರೋಲ್ ಆಗ್ತಾ ಮೇಲೆ ಬರುತ್ತೆ. ಓಕೆನಾ. ನೋಡಿ ಇವಾಗ ನೀವು ನಿಧಾನಕ್ಕೆ ಓದ್ಬೋದು. ಒಂದು ವೇಳೆ ಒಂದು ಬಿಸಿ
ಬೇಸಿಗೆ ದಿನ ಒಂದು ಕಾಗೆನೆ ತುಂಬ ಬಾಯಾರಿಕೆ ಆಗಿತ್ತು ಅಂತ ಹೇಳಿ ಈ ಥರ ನಿಧಾನವಾಗಿ ಓದ್ಕೊಳ್ಬೋದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ್ಯಡ್ ಮಾಡಬೇಕಲ್ವಾ. ಪ್ಯಾರಾಗ್ರಾಫ್ ನಾವು ಇಲ್ಲಿ ಕೆಳಗಡೆ ಸ್ಪೇಸ್ ಇದೆ ನೋಡಿ, ನಾವು ಇಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಓಕೆನಾ. ಸೊ ನಾನಿವಾಗ PIP ಅಂತ ಇಲ್ಲಿ ಕಾಣ್ತಾ ಇದೆ. ಓಕೆನಾ. ನಮಗೆ ಈ PIPನ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ನೋಡಿ ಇದನ್ನು ಪ್ರೆಸ್ ಮಾಡಿ ನಾವು ನೆಕ್ಸ್ಟ್ ಇಮೇಜ್ನ ಆ್ಯಡ್ ಮಾಡ್ಕೊಳ್ಬೇಕು. ಟೆಕ್ಸ್ಟ್ ಬರೆದಿಟ್ಕೊಂಡಿದ್ವಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಈ ಥರ ಇಲ್ಲಿ ಇಟ್ಕೊಳ್ಬೇಕು. ಓಕೆನಾ. ಇಲ್ಲಿ ಇಟ್ಕೊಂಡು ಇವಾಗ ನಾವು ಕೀ ಫ್ರೇಮ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿಗೆ ಬಂತ. ಸೊ ನೋಡಿ ಇವಾಗ ಸ್ವಲ್ಪ ಇದು ಕೆಳಗಡೆ ಬರೋ ಥರ ಇಟ್ಕೋಬೇಕು. ಇದನ್ನು ಡ್ರ್ಯಾಗ್ ಮಾಡ್ಕೊಂಬಿಡಿ. ಫಸ್ಟು ನಾವು ಸೆಕೆಂಡ್ ಟೈಮ್ ಆ್ಯಡ್ ಮಾಡ್ಕೊಂಡಿದ್ದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿಕೊಂಡು ಈ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ, ಇಲ್ಲಿ ಇದೆ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವು ಇವಾಗ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿದ್ದೀನಿ ಅಲ್ವಾ. ನೆಕ್ಸ್ಟ್ ಬಂದುಬಿಟ್ಟು ಇದೇ ಥರ ಕೀ ಫ್ರೇಮ್ನ ಇಲ್ಲಿ ಮಿಡಲಲ್ಲಿ ಕೂಡ ಆ್ಯಡ್ ಮಾಡ್ಕೊತ ಹೋಗಬೇಕು. ಓಕೆನಾ. ಸೊ ಫಸ್ಟ್ ಹೇಗಂತ ತೋರಿಸ್ತೀನಿ. ಸೊ ಇಲ್ಲಿ ನಾವು ಇದನ್ನು ಸ್ಕ್ರೋಲ್ ಮಾಡ್ತಾ ಈ ಥರ ಸ್ಕ್ರೋಲ್ ಮಾಡ್ತಾ ಇದನ್ನು ಮೇಲೆ ಈ ಥರ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಫಸ್ಟ್ ನಾವು ನೋಡಿ ಇದಲ್ವಾ, ಇದನ್ನು ಈ ಥರ ಈ ಡೈರೆಕ್ಷನ್ನಲ್ಲಿ ಸ್ಕ್ರೋಲ್ ಮಾಡಬೇಕು. ಓಕೆನಾ. ಈ ಥರ ಸ್ಕ್ರೋಲ್ ಮಾಡಿದ್ಮೇಲೆ ಇದನ್ನು ನೋಡಿ ಇದೆ ಅಲ್ವಾ, ಇದನ್ನು ಮೇಲೆ ಜರುಗಿಸ್ತಾ ಹೋಗಬೇಕು ಈ ಥರ. ಓಕೆನಾ. ಆ ಗ್ಯಾಪ್ನ ನೋಡಿಕೊಂಡು ನಾವು ಮೇಲೆ ಜರುಗಿಸ್ತಾ ಹೋಗಬೇಕು. ಕೀ ಫ್ರೇಮ್ ಅದೇ ಆ್ಯಡ್ ಆಗುತ್ತೆ. ಓಕೆನಾ. ಸೊ ನೋಡಿ ಈ ಥರ ಕೆಳಗಿಂದನ ಈ ಥರ ರೈಟ್ ಸೈಡ್ ಎಳಿಬೇಕು. ಸೊ ಈ ಕೆಳಗಿಂದನ ಇವೆರಡನ್ನ ನಾವು ರೈಟ್ ಸೈಡ್ ಈ ಥರ ಎಳಿತಾ ಹೋಗಬೇಕು. ಮೇಲೆ ಇದನ್ನು ನಾವು ಅಪ್ವರ್ಡ್ ಎಳಿತಾ ಹೋಗ್ಬೇಕು. ಓಕೆನಾ. ಈ ಥರ ಜರುಗಿಸ್ತಾ ಫುಲ್ಲು ಮೇಲೆಗೆ ತಗೊಂಡು ಹೋಗ್ಬೇಕು ಇದನ್ನ. ಓಕೆನಾ. ಜರುಗಿಸ್ತಾ ಈ ಥರ ಓದ್ತಾ ನೀವು ಮೇಲೆ, ಸೊ ಈ ಥರ ಜರುಗಿಸ್ತಾ ಮೇಲೆ ಪೂರ್ತಿ ಮೇಲೆಗಡೆ ತಗೊಂಡು ಹೋಗಿ ಬಿಡಬೇಕು. ಓಕೆನಾ. ಅದು ಕೀ ಫ್ರೇಮು ತಾನೇ ಆ್ಯಡ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಲಾಸ್ಟಿಗೆ ಒಂದು ಈ ಥರ ಪ್ಲಸ್ ಐಕನ್ನ ಈ ಥರ ಕ್ಲಿಕ್ ಮಾಡಬೇಕು. ಕೀ ಫ್ರೇಮ್ನ ಆ್ಯಡ್ ಮಾಡಬೇಕು ಇದನ್ನು. ಓಕೆನಾ. ಆ್ಯಡ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಕೊಟ್ಬಿಡಿ. ಓಕೆನಾ. ರೈಟ್ ಮಾರ್ಕ್ನ ಕೊಡಿ. ಹೇಗೆ ಬಂದಿದೆ ಅಂತ ನೋಡೋಣ. ಒಂದು ವೇಳೆ ಒಂದು ಬಿಸಿ ಬೇಸಿಗೆ ದಿನ ಒಂದು ಕಾಗೆಗೆ ತುಂಬ ಬಾಯಾರಿಕೆ ಆಗಿತ್ತು. ಅದು ನೀರಿಗಾಗಿ ಎಲ್ಲೆಡೆ ಹಾರುತ್ತಿತ್ತು. ಆದರೆ ಎಲ್ಲಿ ನೋಡಿದರೂ ನೀರೇ ಸಿಗಲಿಲ್ಲ. ಅದು ತುಂಬ ದಣಿದು ಹೋಗಿ ಒಂದು ಮರದ ಮೇಲೆ ಕುಳಿತಿತ್ತು. ಅಷ್ಟರಲ್ಲಿ ಕಾಗೆ ಒಂದು ಮನೆಯ ಬಳಿಯಲ್ಲಿ ಒಂದು ಮಡಕೆ ಇರುವುದು ಗಮನಿಸಿತು. ಅದು ಬಡದು ಮಡಕೆಯ ಬಳಿ ಹಾರಿತು. ಅದರಲ್ಲಿ ಸ್ವಲ್ಪ ನೀರಿತ್ತು. ಸೊ ನೋಡಿ ಇಷ್ಟಾದ್ಮೇಲೆ ನೆಕ್ಸ್ಟ್ ಟೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ನ ನಾವು ಇದರ ಕೆಳಗಡೆನೆ ಆ್ಯಡ್ ಮಾಡಬೇಕು. ಓಕೆನಾ. ಸೊ ನೋಡಿ ಇಲ್ಲಿ ಕೆಳಗಡೆ ಸ್ಪೇಸ್ ಇದೆ ಅಲ್ವಾ, ಇಲ್ಲೇ ಆ್ಯಡ್ ಮಾಡ್ತಾ ಹೋಗಬೇಕು ನಾವು. ಓಕೆನಾ. ನೆಕ್ಸ್ಟನ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೇಮ್ ನೀವು PIP ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವು ಟೈಪ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಓಕೆನಾ. ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡಿದ ತಕ್ಷಣ ನೋಡಿ. ಓಕೆನಾ. ಇಷ್ಟು ಆ್ಯಡ್ ಮಾಡಿದ ತಕ್ಷಣ ನಾವು ಇದಕ್ಕೆ ಇವಾಗ ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡು ಬಿಡಬೇಕು. ಓಕೆನಾ. ನಿಮ್ಗೆ ಎಷ್ಟು ಬೇಕು ಡ್ಯೂರೇಷನ್ ಅಷ್ಟು ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಬೇಕು. ಫಸ್ಟು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಲ್ಲಿ. ಓಕೆನಾ. ಕೀ ಫ್ರೇಮ್ನ ಅಂದರೆ ಇದನ್ನು ಸ್ವಲ್ಪ ಈ ಥರ ಓಕೆ ಕೀ ಫ್ರೇಮ್ನ ಆ್ಯಡ್ ಮಾಡಬೇಕು. ಕೀ ಫ್ರೇಮ್ನ ಆ್ಯಡ್ ಮಾಡೋಕ್ಕೆ ಇದು ಟ್ರಯಾಂಗಲ್ ಮತ್ತು ಪ್ಲಸ್ ಐಕಾನ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ಅವಾಗ ಹೇಗೆ ಮಾಡಿದ್ವಲ್ಲ ಅದೇ ಥರ ಮಾಡ್ಕೊತ ಹೋಗ್ಬೇಕು ಇವಾಗ. ಓಕೆನಾ. ಇದನ್ನು ಈ ಥರ ರೈಟಲ್ಲಿ ಜರುಗಿಸ್ಬೇಕು. ಇದನ್ನು ಈ ಥರ ಮೇಲೆ ಈ ಥರ ಇದನ್ನು ಜರುಗಿಸ್ತಾ ಹೋಗಬೇಕು ನೋಡಿ ಈ ಥರ. ಓಕೆನಾ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ. ಇದು ಸ್ವಲ್ಪ ನೀಟಾಗಿ ತುಂಬ ಜಾಗ್ರತೆಯಿಂದ ಮಾಡಬೇಕು ಇದನ್ನು. ಓಕೆನಾ. ಸೊ ನೋಡಿ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಇವಾಗ ನೋಡಿ 1 by 1 ನೀಟಾಗಿ ಬರ್ತಾ ಇದೆ. 1 by 1 ನೋಡಿ. ಇದನ್ನು ನೀವು ನೀಟಾಗಿ ಸ್ಲೋ ಆಗಿ ಬರ್ತಾ ಇದೆ ಅಲ್ವಾ, ನಾವು
ಕೀ ಫ್ರೇಮ್ನ ಸ್ಲೋ ಆಗೇ ಕೊಟ್ಟರೆ ಅದು ಸ್ಲೋ ಆಗೇ ಬರುತ್ತೆ. ಓಕೆನಾ, ನೀವು ನೀಟಾಗಿ ಓದ್ಕೊತ ಕಥೆನ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆನಾ, ನೋಡಿ ಇವಾಗ ಪೂರ್ತಿಯಾಗಿ ಪ್ಲೇ ಆಗ್ತಾಯಿದೆ. ಇನ್ನೊಂದು ಪ್ಯಾರಾಗ್ರಾಫ್ನ ನಾನಿಲ್ಲಿ ಕೆಳಗಡೆ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಸೇಮ್ ಅದೇ ಥರ ಫಸ್ಟ್ ಪ್ರೊಸೀಜರ್ ತೋರಿಸಿದ್ನಲ್ವ, ಅದೇ ಥರ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಓಕೆನಾ, ಸೊ ನೋಡಿ ಇವಾಗ ಪೂರ್ತಿಯಾಗಿ ನಾನು ಎಲ್ಲ ಪ್ಯಾರಾಗ್ರಾಫ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನಾನಿವಾಗ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಸ್ವಲ್ಪ ನನ್ನ ಕೈ ಶೇಕ್ ಆಯಿತು, ಸ್ವಲ್ಪ ಇದನ್ನು ಹಾಕುವಾಗ ಸೆಕೆಂಡ್ ಪ್ಯಾರಾಗ್ರಾಫ್ ಹಾಕುವಾಗ ಸ್ವಲ್ಪ ಕೈ ಶೇಕ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ಹೋಯಿತು. ನೋಡಿ ಒಂದು ಪ್ಯಾರಾಗ್ರಾಫ್ ಆಗಿದ ತಕ್ಷಣ ಇನ್ನೊಂದು ಪ್ಯಾರಾಗ್ರಾಫ್ ಬರ್ತಾ ಹೋಗುತ್ತೆ. ನೀವು ಅದನ್ನು ನೀಟಾಗಿ ಓದ್ಕೊಳ್ಬೋದು. ಓಕೆನಾ, ಓದ್ಕೊಂಡು ಈ ಥರ ಎಕ್ಸ್ಪ್ಲೇನ್ ಮಾಡ್ಕೊಳ್ಬೋದು. ಬಟ್ ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ ಆ್ಯಡ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ, ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ ಆ್ಯಡ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ, ಸೊ ಒಬ್ಬೊಬ್ಬರು ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟು ಮತ್ತು ಟೆಕ್ಸ್ಟ್ನ ಬಂದು ವೈಟ್ ಕಲರ್ ಕೊಡ್ತಾ ಇರ್ತಾರೆ. ಇಲ್ಲಾಂದರೆ ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ಇರುತ್ತೆ, ಇಲ್ಲಾಂದರೆ ಟೆಕ್ಸ್ಟ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಕೊಡ್ತಾ ಇರ್ತಾರೆ. ಬರೀ ಇದನ್ನೇ ನೀವು ವಿಡಿಯೋದಲ್ಲಿ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ರೀಯೂಸ್ಡ್ ಕಂಟೆಂಟ್ ಬರೋ ಚಾನ್ಸಸ್ ಇರುತ್ತೆ ಬಹಳ. ಸೊ ಓಕೆನಾ, ರೀಯೂಸ್ಡ್ ಕಂಟೆಂಟ್ ಬರುತ್ತೆ, ನೀವು ಅಪೀಲ್ ಮಾಡಿದ್ರೆ ಸಕ್ಸಸ್ ಕೂಡ ಆಗುತ್ತೆ ಒಂದೊಂದು ಕೇಸಲ್ಲಿ. ಸೊ ಓಕೆನಾ, ಆ ಥರ ರಿಸ್ಕ್ ಬೇಡ ಅಂತ ಹೇಳಿದರೆ ನೀವು ಈ ಥರ ಬ್ಯಾಕ್ಗ್ರೌಂಡಲ್ಲಿ ಆ ಸ್ಟೋರಿ ಏನಿರುತ್ತಲ್ವ ಆ ಸ್ಟೋರಿಗೆ ತಕ್ಕಂತೆ ನೀವು ಇಮೇಜ್ನ ಆ್ಯಡ್ ಮಾಡ್ತಾ ಹೋಗಿ. ಓಕೆನಾ, ಆ್ಯಡ್ ಮಾಡಿ ಒಪೆಸಿಟಿನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಈ ಥರ ಪರ್ಫೆಕ್ಟಾಗಿ ಬರುತ್ತೆ ವಿಡಿಯೋ. ಓಕೆನಾ, ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಯಾವ ಥರ ಟೆಕ್ ವಿಡಿಯೋಸ್ ಬೇಕು ಅಂತ ಹೇಳಿ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ತಕ್ಕಂಗೆ ವಿಡಿಯೋನ ಮಾಡ್ತೀನಿ. ಓಕೆನಾ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆನಾ ಗೈಸ್, ಸೊ ಸಿಗ್ತೀನಿ ಗೈಸ್ ಇದೇ ಥರ ನೆಕ್ಸ್ಟ್ ಟೆಕ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.